ಡಿ ರೂಪಾ ವಿರುದ್ಧ ನಿಂಬಾಳ್ಕರ್ ದೂರು ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಂಬಾಳ್ಕರ್ ವಿರುದ್ಧ ಇದೀಗ ಡಿ ರೂಪಾ ಸಮರ ಸಾರಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ನಿಂಬಾಳ್ಕರ್ ವಿರುದ್ಧ ಡಿ ರೂಪಾ ಪತ್ರವನ್ನ ಬರೆದಿರುವಂತದ್ದು. ಡಿ ರೂಪಾ ವಿರುದ್ಧ ನಿಂಬಾಳ್ಕರ್ ಅವರು ದೂರನ್ನ ಕೊಟ್ಟಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಿಂಬಾಳ್ಕರ್ ವಿರುದ್ಧವೇ ಡಿ ರೂಪಾ ಅವರು ಸಮರವನ್ನ ಸಾರಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ನಿಂಬಾಳ್ಕರ್ ವಿರುದ್ಧ ಡಿ ರೂಪಾ ಅವರು ಪತ್ರವನ್ನ ಬರೆದಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ ವಿಚಾರದಲ್ಲಿ ಡಿ ರೂಪಾ ಕರೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರೆ ಮಾಡಿದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ನಿಂಬಾಳ್ಕರ್ ಪತ್ರವನ್ನ ಬರೆದಿದ್ರು. ಇದೀಗ ನಿಂಬಾಳ್ಕರ್ ವಿರುದ್ಧ ಡಿ ರೂಪಾ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4,500 ಕೋಟಿ ಹಗರಣದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಐಎಂಎ ಕೇಸ್ನಲ್ಲಿ ನಿಂಬಾಳ್ಕರ್ ವಿರುದ್ಧವೂ ಆರೋಪ ಇದೆ. ಸರ್ಕಾರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ನೀಡಿದೆ. ನಿಂಬಾಳ್ಕರ್ ಅವರ ವಿರುದ್ಧ ಇದೀಗ ಆರೋಪ ಇರುವಂತದ್ದು. ಐಎಂಎ ಪ್ರಕರಣದಲ್ಲಿ ಸರ್ಕಾರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನ ಕೊಟ್ಟಿರುವಂತದ್ದು. ಇಂತಹವರನ್ನ ಕಮಿಟಿ ಸೆಕ್ರೆಟರಿ ಮಾಡಿದ್ದೀರಾ ಅಂತ ರೂಪಾ ಅವರು ಹೇಳಿದ್ದಾರೆ. ಇದು ನ್ಯಾಯಯುತ ಅಲ್ಲ ಅಂತ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ. ಇದರಿಂದ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲು ಆಗೋದಿಲ್ಲ ಅಂತ ಕೂಡ ಅವರು ಪತ್ರದಲ್ಲಿ ಹೇಳಿರುವಂತದ್ದು. ನಾನು ಹೋಮ್ ಸೆಕ್ರೆಟರಿ ಇದ್ದೀನಿ ಅಂತ ಡಿ ರೂಪಾ ಅವರು ಹೇಳಿದ್ದಾರೆ. ನನಗೆ ಸೇಫ್ ಸಿಟಿ ಪ್ರಾಜೆಕ್ಟ್ ಸ್ಟಡಿ ಮಾಡೋಕೆ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ನಲ್ಲಿ ಕೆಲವು ದೋಪ ಕಂಡು ಬಂದಿವೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕರೆ ಮಾಡಿದ್ದೆ. ಆದರೆ ಇದನ್ನ ಯಾಕೆ ಇವರು ಪ್ರಶ್ನೆ ಮಾಡಬೇಕು? ಇವರ ವಿರುದ್ಧವೇ ಈಗ ಆಲ್ರೆಡಿ ಆರೋಪ ಇದೆ. ಸರ್ಕಾರ ಕೂಡ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು? ಇವರನ್ನೇ ಕಮಿಟಿ ಸೆಕ್ರೆಟರಿ ಮಾಡಿದ್ದೀರಾ? ಇದು ಸರಿ ಅಲ್ಲ, ಇದು ನ್ಯಾಯಯುತ ಅಲ್ಲ ಅಂತ ಕಾರ್ಯದರ್ಶಿ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈ ಮೂಲಕ ಇಬ್ಬರು IPS ಅಧಿಕಾರಿಗಳ ನಡುವಿನ ಒಂದು ಸಮರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ನಿಂಬಾಳ್ಕರ್ ಅವರು ಡಿ ರೂಪಾ ಅವರ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು. ಸೇಫ್ ಸಿಟಿ ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿ ರೂಪಾ ಅವರು ಕೂಡ ಮುಖ್ಯ ಕಾರ್ಯದರ್ಶಿಗೆ ಹೇಮಂತ್ ನಿಂಬಾಳ್ಕರ್ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಟೆಂಡರ್ ಲಾಭಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಿ ರೂಪಾ ಅವರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ತನ್ನ ವಿರುದ್ಧದ ಆರೋಪದ ಬಗ್ಗೆ ಅವರು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ದಕ್ಷ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ವಿರುದ್ಧದ ಆರೋಪ ಸತ್ಯಕ್ಕೆ ದೂರ. ಈ ಟೆಂಡರ್ ಪಡೆಯಲು ಕೆಲವರಿಂದ ಪ್ರಯತ್ನ ನಡೀತಾ ಇತ್ತು. ಟೆಂಡರ್ ನಿಯಮ ಪಾಲನೆಯಾಗದ್ದು ಪತ್ತೆಯಾಗಿದೆ. ಬಿಇಎಲ್ಗೆ ಟೆಂಡರ್ ತಿರಸ್ಕರಿಸಿದ್ದು ತಪ್ಪು. ಈ ಬಗ್ಗೆ ಬಿಇಎಲ್ನಿಂದ ಪ್ರಧಾನಿಗೆ ದೂರು ಕೂಡ ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಡತ ಪರಿಶೀಲನೆಗೆ ಹೇಳಿದ್ರು. ಗೃಹ ಇಲಾಖೆ ಅಪರ ಕಾರ್ಯದರ್ಶಿ ಹೇಳಿದ್ರು. ಈ ವೇಳೆ ಕಾನೂನು ಉಲ್ಲಂಘನೆಯಾಗಿದ್ದು ಕೂಡ ಪತ್ತೆಯಾಗಿದೆ. ನನ್ನ ಹೆಸರು ಹೇಳಿ ಯಾರೂ ಕೂಡ ಫೋನ್ ಮಾಡಿಲ್ಲ. E&I ಕಂಪನಿಗೆ ಕರೆ ಮಾಡಿ ಮಾಹಿತಿಯನ್ನ ನಾನೇ ಕೇಳಿದ್ದೆ. ನಾನು ತಪ್ಪು ಎತ್ತಿ ತೋರಿಸುವ ಕೆಲಸವನ್ನ ಮಾಡಿದ್ದೆ. ನಾನು ಇಲಾಖೆಯಲ್ಲಿರೋದು ಕೆಲವರಿಗೆ ಇಷ್ಟ ಇರಲಿಲ್ಲ. ನಿಂಬಾಳ್ಕರ್ರನ್ನ ಈ ಕೆಲಸದಿಂದ ತೆಗೀರಿ. ಐಎಂಎ ಪ್ರಕರಣದಲ್ಲಿ ನಿಂಬಾಳ್ಕರ್ ಅವರು ಆರೋಪಿಯಾಗಿದ್ದಾರೆ. 4,500 ಕೋಟಿ ಹಗರಣದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಹೇಮಂತ್ ನಿಂಬಾಳ್ಕರ್ರನ್ನ ವಜಾ ಮಾಡಿ ನಿರ್ಭಯಾ ಟೆಂಡರ್ ಪ್ರಾಧಿಕಾರದಿಂದ ನಿಂಬಾಳ್ಕರ್ ಅವರನ್ನ ಬಿಡಬೇಕು ಅಂತ ಇದೀಗ ಪತ್ರದಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಮಂತ್ ನಿಂಬಾಳ್ಕರ್ ಅವರು ಡಿ ರೂಪಾ ಅವರ ವಿರುದ್ಧ ಆರೋಪ ಮಾಡಿ ಪತ್ರ ಬರೆದಿದ್ರು. ಇದೀಗ ಹೇಮಂತ್ ನಿಂಬಾಳ್ಕರ್ ಅವರ ವಿರುದ್ಧವೇ ಡಿ ರೂಪಾ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವರ ಒಂದು ಕೆಲಸದ ಬಗ್ಗೆ ಯಾವ ರೀತಿಯಾದಂತಹ ಒಂದು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ? ಅಲ್ಲದೆ ಹೇಮಂತ್ ನಿಂಬಾಳ್ಕರ್ ಅವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ? ಸೌಮ್ಯ, ಸೇಫ್ ಸಿಟಿ ಪ್ರಾಜೆಕ್ಟ್ ವಿಚಾರದಲ್ಲಿ ಡಿಜಿಪಿ ರೂಪಾ ಅವರು ಕರೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಮಂತ್ ನಿಂಬಾಳ್ಕರ್ ಕೂಡ ಅಷ್ಟೇ ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು. ಜೊತೆಗೆ ಈ ಒಂದು ಪ್ರಕರಣದ ಕುರಿತಾಗಿ ತನಿಖೆಗೂ ಕೂಡ ಈಗಾಗಲೇ ರಾಜ್ಯಪಾಲರ ಒಂದು ಮಾಹಿತಿಯಂತೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲಿ ಈಗ ರೂಪಾ ಅವರು ಕೂಡ ಅಷ್ಟೇ ಮತ್ತೊಂದು ಪತ್ರ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಿದೆ. ಅದರಲ್ಲೂ ಕೂಡ ಅಷ್ಟೇ ಹೇಮಂತ್ ನಿಂಬಾಳ್ಕರ್ ವಿರುದ್ಧವಾಗಿ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಹೇಮಂತ್ ನಿಂಬಾಳ್ಕರ್ ಅವರ ಹೆಸರು ಈಗಾಗಲೇ IMA 4,500 ಕೋಟಿ ವಂಚನೆ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಯಾಗಿದ್ದಾರೆ. ಚಾರ್ಜ್ ಶೀಟ್ ಕೂಡ ಅಷ್ಟೇ ಆ ಒಂದು ಪ್ರಕರಣದಲ್ಲಿ ಆಗಲಿದೆ. ಆ ಒಂದು ಕಾರಣಕ್ಕೋಸ್ಕರ ಇಂಥವರನ್ನ ಯಾಕೆ ಕಮಿಟಿ ಸೆಕ್ರೆಟರಿಯನ್ನಾಗಿ ಮಾಡಿದ್ದೀರಾ? ಜೊತೆಗೆ ಇದು ನ್ಯಾಯಸಮ್ಮತವಲ್ಲ, ಇದು ಒಳ್ಳೆಯ ನಿರ್ಧಾರಗಳು ಕೂಡ ಅಲ್ಲ. ಜೊತೆಗೆ ಬಿಇಎಲ್ ಪ್ರಧಾನ ಕಚೇರಿಗೂ ಕೂಡ ಈಗಾಗಲೇ ಇದರ ಬಗ್ಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದು. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಡಿ ರೂಪಾ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಸೇಫ್ ಸಿಟಿ ಪ್ರಾಜೆಕ್ಟ್ ಏನಿದೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೂಡ ಅಷ್ಟೇ ಸ್ಟಡಿ ಮಾಡೋಕೆ ಕೊಟ್ಟಿದ್ದಾರೆ.
ಪ್ರಾಜೆಕ್ಟ್ ನಲ್ಲಿ ಕೆಲವೊಂದಷ್ಟು ಲೋಪದೋಷಗಳು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಅಷ್ಟೇ ಈಗಾಗಲೇ ಟೆಂಡರ್ ಕೂಡ ಅಷ್ಟೇ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಷ್ಟೇ ಕೆಲವೊಂದು ವಿಚಾರಗಳನ್ನು ಕುರಿತಾಗಿ ಕೂಡ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಡಿ ರೂಪ ಅವರು ಪತ್ರವನ್ನು ಬರೆದಿದ್ದಾರೆ. ಎಲ್ಲೋ ಒಂದ್ ರೀತಿ ಈ ಒಂದು ವಿಚಾರಗಳನ್ನೆಲ್ಲವೂ ಕೂಡ ನೋಡ್ತಿದ್ರೆ ಇಲ್ಲಿ ಇಬ್ಬರು IPS ಅಧಿಕಾರಿಗಳ ನಡುವೆ ಒಂದು ವಾಕ್ ಸಮರವೇ ಈ ಒಂದು ಪತ್ರಗಳ ಮುಖಾಂತರವಾಗಿ ನಡೀತಾ ಇದೆ ಅನ್ಸುತ್ತೆ ಸೌಮ್ಯ. ಈಗ ನಿನ್ನೆ ಹೇಮಂತ್ ನಿಂಬಾಳ್ಕರ್ ಅವರು ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮಲ್ ಪಂತ್ ಅವರಿಗೆ ಇದರ ಒಂದು ತನಿಖೆಯ ಹೊಣೆಯನ್ನ ನೀಡಲಾಗಿತ್ತು. ಇದೀಗ ರೂಪಾ ಅವರು ಕೂಡ ಈ ರೀತಿಯಾಗಿ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ, ಅಲ್ಲದೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಪೊಲೀಸ್ ಕಮಿಷನರ್ ಅವರು ರೂಪಾ ಅವರ ಜೊತೆ ಏನಾದ್ರು ಮಾತನಾಡಿದಾರಾ, ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಂಡಿದ್ದಾರಾ, ಹೇಗೆ? ನಿನ್ನೆ ಯಾವಾಗ ರಾಜ್ಯಪಾಲರು ಹೇಳಿದೆ ಅಂತೆ ಈ ಒಂದು ಪ್ರಕರಣವನ್ನ ತನಿಖಾಧಿಕಾರಿಯಾಗಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಒಂದು ಪ್ರಕರಣದ ಕುರಿತಾಗಿ ಕೆಲವೊಂದಷ್ಟು ತನಿಖೆಯನ್ನು ನಡೆಸುವಂತ ಅಗತ್ಯತೆ ಇರುವಂತ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನಗರ ಪೊಲೀಸರು ಕೂಡ ಅಷ್ಟೇ ಒಂದು ಪ್ರಕರಣದಲ್ಲಿ ನಾವು ಸತ್ಯಾಸತ್ಯತೆಯನ್ನು ಹಾಕೊಂಡು ಎಲ್ಲಾ ಒಂದು ಆಂಗಲ್ಗಳು ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ನಗರ ಪೊಲೀಸ್ ಆಯುಕ್ತರಿಗೆ ನಿನ್ನೆ ಈ ಒಂದು ಆದೇಶ ಬಂದಿರುವಂತೆ ಇದುವರೆಗೂ ಕೂಡ ಅಷ್ಟೇ ಡಿ ರೂಪ್ ಅವರನ್ನ ಸದ್ಯಕ್ಕೆ ಯಾವುದೇ ರೀತಿಯಂತ ನೋಟಿಸ್ ಕೊಟ್ಟಾಗಿರ್ಬೋದು, ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಯಾವುದೇ ರೀತಿಯಂತ ಪ್ರಶ್ನೆಗಳನ್ನ ಮಾಡಿಲ್ಲ. ಆದ್ರೆ ನಿನ್ನೆ ಯಾವಾಗ ಈ ಒಂದು ಪ್ರಕರಣದ ಕುರಿತಾಗಿ ತನಿಖೆ ಮಾಡುವಂತೆ ಆದೇಶ ಕೊಟ್ಟರು, ಆದೇಶ ಕೊಟ್ಟಂತ ತಕ್ಷಣ ಬೆನ್ನಲ್ಲಿ ಈಗ ಡಿ ರೂಪ್ ಅವರು ಕೂಡ ಅಷ್ಟೇ ಹೇಮಂತ್ ನಿಂಬಾಳ್ಕರ್ ಅವರ ವಿರುದ್ಧವಾಗಿ ಒಂದು ಪತ್ರವನ್ನ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಆರೋಪ ಮಾಡಿರುವಂತದ್ದೇನೆಂದ್ರೆ, ಒಬ್ಬ IMA ಕೇಸ್ನಲ್ಲಿ 4,500 ಕೋಟಿಯ ಒಂದು ಗೋಲ್ಮಾಲ್ ಏನಿತ್ತು, ಆ ಒಂದು ಪ್ರಕರಣದಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರ ಹೆಸರಿದೆ, ಚಾರ್ಜ್ ಶೀಟ್ ನಲ್ಲಿ ಕೂಡ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಅಂತವರನ್ನ ಯಾಕೆ ಈ ಒಂದು ಟೆಂಡರ್ ನಲ್ಲಿ ಅವರನ್ನ ಚೇರ್ಪರ್ಸನ್ ಆಗಿ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈಗ ಡಿ ರೂಪ ಹೇಳ್ತಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರು ಏನು ತನಿಖಾಧಿಕಾರಿಯಾಗಿದ್ದಾರೆ, ಆ ಒಂದು ಪ್ರಕರಣದ ಕುರಿತಾಗಿ ಯಾವ ರೀತಿ ಅಂತ ತನಿಖೆಯನ್ನ ಮಾಡ್ತಾರೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಅಂತ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಕೂಡ ನೋಡ್ತಿದ್ದಾರೆ ಸೌಮ್ಯ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಏನೋ ಹೊಸ